ನಾವು ಹೇಳ್ತಾ ಇದ್ವಿ ನಿಮಗೆ ರಾಜ್ಯದಲ್ಲಿ ಹೃದಯಾಘಾತದ ಸರಣಿ ಸಾವುಗಳನ್ನು ನೋಡ್ತಾ ಇದೀವಿ ಅಂತ. ಬುಲೆಟಿನ್ ಆರಂಭದಲ್ಲೇ ನಾವು 2 ಸಾವಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಇದರ ಬೆನ್ನಲ್ಲೇ ಈ ಹಠಾತ್ ಸಾವು ಸಂಭವಿಸಿದ್ರೆ ಪೋಸ್ಟ್ ಮಾರ್ಟಮ್ ಅನ್ನು ಕಡ್ಡಾಯಗೊಳಿಸಲಾಗ್ತಾ ಇದೆ. ಕುಟುಂಬಸ್ಥರು ಒಪ್ಪದೇ ಇದ್ರೂ ಕೂಡ ಮರಣೋತ್ತರ ಪರೀಕ್ಷೆಯನ್ನ ಇಂತಹ ಪ್ರಕರಣದಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಬಿಕಾಸ್ ರೀಸನ್ ಬೇಕಾಗುತ್ತೆ. ಕಾಸ್ ಆಫ್ ಡೆತ್ತು, ನೇಚರ್ ಆಫ್ ಡೆತ್ತು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ, ಒಂದು ಪ್ಯಾಟರ್ನ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಪೋಸ್ಟ್ ಮಾರ್ಟಮೇ ಮಾಡಿಸ್ತಾ ಇಲ್ಲ, ಒಪ್ತಾ ಇಲ್ಲ. ಅದಕ್ಕೆ ಬಲವಂತವಾಗಿ ಆ ಟೈಮ್ನಲ್ಲಿ ಸಿಬ್ಬಂದಿಗಳು ನಡ್ಕೊಳ್ಳೋಕ್ಕಾಗಲ್ಲ. ಈಗ ಮ್ಯಾಂಡೇಟ್ರಿ ಮಾಡಿಬಿಟ್ರೆ ಅವರಿಗೆ ಮೃತದೇಹ ಸಿಗಬೇಕಂದ್ರೆ PM ರಿಪೋರ್ಟ್ ಆಗಬೇಕು ಅಂತ. ತುಂಬ ಒಳ್ಳೆ ಮೆಜರ್ ಇದು. ಬೇಕಾಗಿದ್ದಂತಹ ಒಂದು ಪ್ರಾಸೆಸ್ ಇದು. ಹಠಾತ್ ಸಾವುಗಳ ನೋಟಿಫೈ ಮಾಡೋದಕ್ಕೆ, ಕಾರಣ ಪತ್ತೆಗೆ ಇದು ಸಹಕಾರಿ ಆಗತ್ತೆ. ಪ್ಯಾಟ್ರನ್ ಸ್ಟಡಿ ಮಾಡೋದಕ್ಕೆ ಉಪಯೋಗ ಆಗತ್ತೆ. ಈಗ ಈ ಹೃದಯಾಘಾತವನ್ನು ಅಧಿಸೂಚಿತ ಕಾಯಿಲೆ ಅಂತ ಘೋಷಣೆಯನ್ನು ಕೂಡ ಸರ್ಕಾರ ಮಾಡಿದೆ. ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನಲ್ಲಿರೋರು, 45 ವರ್ಷಕ್ಕಿಂತ ಒಳಗಿರೋರು ಹಠಾತ್ ಆಗಿ ತೀರ್ಕೊಂಡ್ರೆ ಅದು ನಮಗೆ ನೋಟಿಫೈ ಆಗಿ ಮರಣೋತ್ತರ ಪರೀಕ್ಷೆ, ಆಟೋಪ್ಸಿ ಅದು ಕೂಡ ಕಡ್ಡಾಯವಾಗಿ ಮಾಡಬೇಕು. ಯಾಕೆ ತೀರೋದ್ರು, ಏನಾಯಿತು ಅಂತ ಅದನ್ನು ಕೂಡ ಕಡ್ಡಾಯಗೊಳಿಸ್ತಕ್ಕಂಥದ್ದು ಕೂಡ ಮಾಡಬೇಕು ಅಂತ ನಾವು ಇವತ್ತಿನ ಅವರ ರೆಕಮೆಂಡೇಷನ್ ಇದೆ. ಅದ್ರ ಬಗ್ಗೆ ನಮ್ಮ ಒಪ್ಪಿಗೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಯಾಕೆ ತೀರೋದು ಅಂತ ಗೊತ್ತಾಗಬೇಕು. ಆಸ್ಪತ್ರೆ ಹೊರಗಡೆ ಮರಣಕ್ಕೊಳಗಾಗ್ತಾರೆ, ಅಂಥವರ ಮರಣೋತ್ತರ ಪರೀಕ್ಷೆ ಆಗಬೇಕು. ಈ ಹಠಾತ್ ಮರಣದ ವಿಷಯದ ಬಗ್ಗೆ ಅದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ.